ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಯಾವುದೇ ರೀತಿಯಾದಂಥ ಡಯಟ್ ವ್ಲಾಗ್ ಇರಲ್ಲ. ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಶ್ರಾವಣ ಶನಿವಾರದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಫುಲ್ಲು ಅದೇ ಇರುತ್ತೆ. ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡೋಣ ಅಂತಂದ್ಬಿಟ್ಟು ಸೊ ಇನ್ನು 5:30ಗೆ ಎದ್ದವಳು ಅಲ್ಲಿಗೆ ಹೋಗೋದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಮಾಡ್ಕೊತಾ ಇದ್ದೀನಿ. ವ್ಲಾಗ್ ಅಂತೂ ಲಾಸ್ಟ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ವ್ಲಾಗು. ನನಗೂ ತುಂಬ ಇಷ್ಟ ಆಗಿದೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೆ ದೇವ್ರು ಹೇಗಿದ್ದಾರೆ, ಏನು, ನಾವು ಎಲ್ಲಿ ಹೋಗಿದ್ವಿ, ಏನು ಅನ್ನೋದು ಎಲ್ಲನೂ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾ ಬೆಳಗ್ಗೆ 5:30ಗೆ ಎದ್ದವಳೆ. ಫಸ್ಟು ದೇವ್ರ ಮನೆದೆಲ್ಲ ಮುಂದಿನ ದಿನವೇ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯಿತು. ಇನ್ನೊಂದು ಏನಪ್ಪ ಅಂತಂದರೆ, ನಿನ್ನೆ ಇವತ್ತು ಮುಂದಿನ ದಿನ ಅಂದರೆ ನಾನು 3 ಡೇಸಿಂದ ನನಗೆ ಕರೆಕ್ಟಾಗಿ ಡಯಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ, ನನಗಿರೋ ಸಿಚುವೇಶನ್ ಎಲ್ರಿಗೂ ಅಷ್ಟೇ. ಈಗಿರೋ ಸಿಚುವೇಶನ್ ಏನಪ್ಪ ಅಂತಂದರೆ, ಮನೆ ಕ್ಲೀನ್ ಮಾಡಿ ಯಾರೆಲ್ಲ ಲಕ್ಷ್ಮೀನ ಕೂರಿಸ್ತಾರೋ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಫುಲ್ ಡೇ ಮನೆ ಕ್ಲೀನ್ ಮಾಡು, ಅದರಲ್ಲಿ ನಾನು ಬೇರೆ ಸ್ಟಿಚಿಂಗು, ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡು. ಅದರಲ್ಲಿ ಪಾಪ ಮಕ್ಕಳು ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಸ್ವಲ್ಪ ಬಚಾವಾದೆ ಕ್ಲೀನಿಂಗಲ್ಲಿ. ಇಲ್ಲ ಅಂತಂದಿದ್ರೆ ನನ್ನ ಕತೆ ಅಷ್ಟೇ. ನಾಳೆಯಿಂದ ನಾಳೆ ಸಂಡೇ ಅಲ್ವಾ, ಸ್ಟ್ರಿಕ್ಟಾಗಿ ಡಯಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಈ 1 ವೀಕಲ್ಲಿ ಫ್ರೈಡೇ ಅಷ್ಟೊಳಗೆ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ ಸ್ನೇಹಿತರೆ. ತುಂಬ ಫೋರ್ಸ್ ಮಾಡಿ, ನನಗೆ ಸ್ಟಿಚಿಂಗ್ ಅಂತೂ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇದೆ. ಬುಧವಾರದ ನೈಟ್ ಅಷ್ಟೊತ್ತುಗಳೇ ಏನಾದರೂ ಆಗಲಿ ಸ್ಟ್ರಿಕ್ಟಾಗಿ ಕೂತ್ಕೊಂಡು ಎಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾರು ಕೈ ಎತ್ತೀನೋ ಅನ್ನೋದು ಭಯ ಇದೆ. ಆದರೂ ನಾನು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ಫುಲ್ ಆ್ಯಂಡ್ ಫುಲ್ ಸ್ಟಿಚಿಂಗ್ ಅನ್ನೋದನ್ನು ಮುಗಿಸೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಕ್ಲೀನಿಂಗು ಎಲ್ಲನೂ ಆಲ್ಮೋಸ್ಟ್ ಒಂದು 85% ಆಗಿದೆ. ಇನ್ನೊಂದು ಸ್ವಲ್ಪ ಇದೆ ಫ್ರಿಜ್ ಕ್ಲೀನಿಂಗು, ಮತ್ತು ಈ ಹಾಲಲ್ಲಿ ರೂಮ್ಗಳಲ್ಲೆಲ್ಲ ಸ್ವಲ್ಪ ಧೂಳು ಹೊಡೆಯೋದು, ಕ್ಲೀನಿಂಗ್ ಮಾಡೋದು ಅಷ್ಟಿದೆ. ಬಾಗಿಲುಗಳೆಲ್ಲ ಒರೆಸ್ಕೊಳ್ಳೋದು ಅದೆಲ್ಲನೂ. ಸೊ ಅದೆಲ್ಲ ಇದೆ ಸ್ನೇಹಿತರೆ. ಅದನ್ನೆಲ್ಲ ಮಾಡಿಕೊಂಡು ಈ ಸ್ಟಿಚಿಂಗ್ ಮಾಡಿಕೊಂಡು ಜೊತೆಗೆ ಸಕ್ಸಸ್ಫುಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸ್ಬೇಕು. ಇಷ್ಟು ಬ್ಯುಸಿಯಾಗಿದ್ದೀನಿ. ನೋಡೋಣ, ಎಲ್ಲರೂ ಹಾಗೆ ಅಲ್ವಾ. ಇನ್ನು ಈ 3 ಡೇಸಲ್ಲಿ ನನ್ನ ವೆಯ್ಟು ಕೂಡ ಸ್ವಲ್ಪ ಗೇನ್ ಆಗಿದೆ ಸ್ನೇಹಿತರೆ. ನಿನ್ನೆ ಅಲ್ಲ, ಇದು ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆದು ಅನಿಸುತ್ತೆ ವೆಯ್ಟು. ಶುಕ್ರವಾರ ಬೆಳಗ್ಗೆನ ಗುರುವಾರ ಬೆಳಗ್ಗೆನ ಜ್ಞಾಪಕ ಇಲ್ಲ. ಫಸ್ಟು 68.10 ತೋರಿಸ್ತು, ಅಂದರೆ 68.100. ಅದಾದಮೇಲೆ ನೋಡಿದಾಗ 68.5, ಅಂದರೆ 68, ಹೆಚ್ಚು ಕಮ್ಮಿ 50 ಗ್ರಾಮ್ಸು, 68 kg ಅಂತ ತೋರಿಸ್ತು ಸ್ನೇಹಿತರೆ. ಅದಾದಮೇಲೆ ನಿನ್ನೆ ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಆಗೋಯ್ತಲ್ಲ ಫ್ರೈಡೇ ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಆಗೋಗಿದ್ದಕ್ಕೆ ಸಾಟರ್ಡೆ ಬೆಳಗ್ಗೆ ಎದ್ದು ವೆಯ್ಟ್ ನೋಡ್ತೀನಿ, 68.350 ಆಗಿದೆ. ಇನ್ನು ಇವತ್ತು ಕೂಡ ಜಾಸ್ತಿ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಏನು ಅಂತ ಕೂಡ ಹೇಳ್ತೀನಿ. ಇನ್ನು ನಾನು ಆಹಾರ ತೊಗೊಂಡೋಗೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ನನಗೆಲ್ಲೂ ಅಷ್ಟೊಂದು ತೊಗೊಂಡೋಗೋ ಟೈಮು ಒಂಥರ ಹೆಂಗೆಂಗೋ ಇತ್ತು, ಅಯ್ಯೋ ಎಲ್ಲಿ ಏನು ಅಂತ. ಬಟ್ ಮನೆಯಲ್ಲಿ ಲಕ್ಕಿಲಿ ಮನೆ ಹತ್ರಗೇ ಮಲ್ಲಿಗೆ ಹೂವು ಅವ್ರು ಬಂದಿದ್ದರು. 1/4 kg ಹೂವು ತೊಗೊಂಡು ನನ್ನ ಕೈಯಾರೆ ನಾನು ಮನೆ ದೇವರಿಗೆ ಹಾರ ಪೋಣಿಸಿದ್ದೀನಿ. ಇದರಲ್ಲಿ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ನೀವು ವ್ಲಾಗಲ್ಲಿ ನೋಡಿ, ನಾನು ಹಾರ ಮಾಡಿದ್ದು 100ಗೆ 100% ಇದಾಗಿಲ್ಲ ಅಂತಂತ ಹೇಳ್ತೀನಿ. ಅಂದರೆ ತುಂಬ ಖುಷಿ ಪಡೋವಂಥ ವಿಷಯ, ಒಂದು ಅಪರೂಪದ ಇದಾಯಿತು ಅಂತ ಹೇಳ್ತೀನಿ. ಸೊ ತುಂಬ ಕಷ್ಟಪಟ್ಟು ಪೋಣಿಸಿದ್ದಕ್ಕೂ ಒಂದು ಪ್ರತಿಫಲ ಅಂತ ಹೇಳ್ತೀವಲ್ವ. ಸೊ ಆ ಥರದ್ದೊಂದು ತುಂಬ ಚೆನ್ನಾಗಿ ನನಗೆ ಬಂದಂಗೆ ನಾನು ಇನ್ನು ಹಾರ ಮಾಡಿ ರಾತ್ರಿಯೇ ನೀಟಾಗಿ ಡಬಲ್ ಕವರ್ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಸ್ನೇಹಿತರೆ. ಇನ್ನು ಬೆಳಗ್ಗೆ ಎದ್ದವಳು ಡಯಟ್ಗೂ ಕೂಡ ಒಂದಷ್ಟು ಏನಾದರೂ ಮಾಡೋಣ ಅಂದ್ಬಿಟ್ಟು ಒಂದು ಸ್ವೀಟ್ ಕಾರ್ನು, ಒಂದು 3 ಏನಪ್ಪ ಅದು ಸ್ವೀಟ್ ಪೊಟೆಟೊ, ಸಿಹಿ ಗೆಣಸು ಮತ್ತು ಮುಸ್ಕಿನ ಜೋಳ ಎರಡೂ ಬೇಯಿಸ್ಕೊಂಡು ಎತ್ಕೊಂಡೋಗಿದ್ದೆ ಸ್ನೇಹಿತರೆ. ಒಂದೇ ಒಂದು ಗೆಣಸು ತಿಂದೆ, ಪಲಾವು ಮಾಡಿದೆ. ನಾನು ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ದು ಅದೇ, ಮಿಲ್ ಮೇಕರ್ ಹಾಕಿ, ಅಂತಂದರೆ ಸೋಯಾ ಚಂಕ್ಸ್ ಇರುತ್ತಲ್ವ, ಅದನ್ನು ಹಾಕಿ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿಕೊಂಡು ವರ್ಷ ನಾನು ಹೆಂಗೆ ಅಂತಂದರೆ, ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ, 11 ಗಂಟೆ 11:30ಗೆ ಅಲ್ಲಿಗೆ ತಲುಪ್ತೀವಿ. ಅಂದರೆ ನಾವು ಎಷ್ಟು ಬೇಗ ಬಿಟ್ಟರೆ ಅಷ್ಟು ಬೇಗ ಅಲ್ಲಿ ರೀಚ್ ಆಗ್ತೀವಿ. ಮೇಲೆ
ಮೇಲೆ ಹೋಗಿ ಬೆಟ್ಟದ ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಬಂದು ಅಲ್ಲಿ ಕೆಳಗಡೆನೆ ಮೆಟ್ಲತ್ರ ಮರಗಳಿರ್ತವೆ. ಸೊ ಆ ಮರಗಳ ಕೆಳಗಡೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಬರೋದು ನಮ್ಮ ಒಂದು ಪದ್ಧತಿ. ಅಂದರೆ ಆವಾಗಿಂದ ಮದುವೆ ಆದಾಗಿಂದ. ಸೊ ಇನ್ನು ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ದೇವ್ರನ್ನೆಲ್ಲ ರೆಡಿ ಮಾಡಿದ್ದೆ ಸ್ನೇಹಿತರೆ. ನಾನು ಹೇಳಿಲ್ವಾ ಮುಂದಿನ ದಿನವೇ ಪೂಜೆ ಸಾಮಾನೆಲ್ಲ ತೊಳೆದುಕೊಂಡು ದೇವ್ರ ಫೋಟೋಸ್ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಫಟಾಫಟ್ ಅಂತ ಕೆಲಸ ಎಲ್ಲ ಮುಗಿದು ನೀಟಾಗಿ ಪೂಜೆ ಮಾಡಿ ದೇವ್ರಿಗೆ ಇವತ್ತು ನೈವೇದ್ಯ ಏನೂ ಮಾಡಿಲ್ಲ ಸ್ನೇಹಿತರೆ. ತೆಂಗಿನಕಾಯಿ ನೈವೇದ್ಯವಾಗಿ ಇದು ಮಾಡಿಬಿಟ್ಟು ಹೊರಟಿದ್ದು. ಯಾಕಂದರೆ ಒಬ್ಬಳೇ ಲೇಟಾಗಿ ಅವರು ಪಾಪ ಎಲ್ಲ ಕೆಲಸ ಮುಗಿಸ್ಕೊಬಂದಿರ್ತಾರೆ, ಅದರಲ್ಲೂ ಎಲ್ಪ್ ಮಾಡ್ತಾನೇ ಇದ್ದರು. ಅದು ನೀನು ನಾನು ಅನ್ನೋಷ್ಟರೊಳಗಡೆ ಕೆಲಸಗಳು ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿನೇ ಇನ್ನು ಇಲ್ಲಿ ನೋಡೋದಾದರೆ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೆ. ತೇಜು ಮಗು ಸ್ನಾನ ಮಾಡಿಸಿ ಎಲ್ಲ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ. ಈ ಮನೆಗಳಲ್ಲಿ ಮನೆ ದೇವರುಗಳಿಗೂ ಅಥವಾ ಎಲ್ಲಾದರೂ ಸ್ಪೆಷಲಾಗಿ ಹೊರಡಬೇಕು ಅಂತಂದರೆ ಈ ಹೆಣ್ಮಕ್ಳದ್ದೇ ಒಂದು ಆರ್ಭಟ. ನಿನಗೆ ತಲೆ ಬಾಚು, ನಾನು ಬಾಚ್ಕೊಂಡಿಲ್ಲ, ಸ್ಟಿಕ್ಕರ್ ಇಡು. ನಮ್ಮ ಮನೇಲಿ 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಸೊ ಅವ್ರು ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತಾರೆ. ನಮ್ಮಿಬ್ಬರದೇ ಇರೋದು ಲಾಸ್ಟಲ್ಲಿ ಅವಳಿಗೊಂದು ವಾಲೆ ಹಾಕಿಲ್ಲ, ಒಂದು ಸರ ಹಾಕಿಲ್ಲ ಅಂತಂದ್ರು ನಾನು ನೋಡಬೇಕು ಮಾಡಬೇಕು, ಇದೆಲ್ಲ ಇದ್ದಿದ್ದೆ ಅಲ್ವಾ. ಸೊ ಹೀಗೇನೆ. ಸೊ ಬಟ್ಟೆ ನೋಡ್ತಾ ಇದ್ದೀರಾ, ಈ ಕಡೆ ನೋಡಿ ಅವೆಲ್ಲ ಹೊಲಿಬೇಕು. ಅಯ್ಯೋ ನನಗಂತೂ ಹಂಗೂ ಅಂದ್ಕೊಂಡಿದ್ದೆ ಇವತ್ತು ಪೀಸ್ಫುಲ್ಲಾಗಿ ಇವತ್ತೇನೇ ಇದ್ದರೂ ರೆಸ್ಟ್ ಮಾಡಿಬಿಡೋಣ, ನಾಳೆಯಿಂದ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಆಗಿಬಿಡೋಣ. ಇದೊಂದು ವಾರ ಫ್ರೈಡೇವರೆಗೂ ಒಂಚೂರು ಬ್ಯುಸಿ ಆಗಿಬಿಟ್ರೆ ಆಮೇಲೆ ಮತ್ತೆ ಹಬ್ಬ ಆದಮೇಲೆ ಸಾಟರ್ಡೆ ಸಂಡೇ ರಜೆ ತೊಗೊಂಡು ಮತ್ತೆ ಯಥಾ ಪ್ರಕಾರ ಮಾಡ್ಕೊಳ್ಳೋಣ ಅನ್ನೋ ಇದರಲ್ಲೇ ಇದ್ದೀನಿ. ಆದರೂ ಬ್ಲೌಸುಗಳು ಬೇರೆ ಇದ್ದಾವೆ. ಅಯ್ಯೋ ಅದಾದಮೇಲೆ ಒಂದು ಸ್ವಲ್ಪ ಮದುವೆ ಬ್ಲೌಸ್ ಯಾರ್ದೋ 1-2-3 ಏನು ಮಾಡ್ತೀನೋ ಏನೋ, ನನಗಂತೂ ಒಂಥರ ಬಕ್ಕು ಅನ್ನುತ್ತೆ. ಆದರೂ ಆದಷ್ಟು ಟ್ರೈ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇನ್ನು ತೇಜುಮಗೆ ಲಾಸ್ಟ್ ಟೈಮ್ ಹೊಲ್ದಿದ್ನಲ್ಲ, ಲಾಸ್ಟ್ ವೀಕೆ ತೋರಿಸಿದ್ನಲ್ಲ, ಆ ಫ್ರಾಕ್ನ ಹಾಕಿ ಅವಳಿಗೂ ಸಿಂಪಲ್ಲಾಗಿ ರೆಡಿ ಮಾಡಿ ಅವಳಿಗೆ ಹೂವು ಮುಡ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ನನಗೇನು ಪ್ರಾಬ್ಲಮ್ಮಪ್ಪ ಅಂತಂದರೆ ಅದೇನೋ ಗೊತ್ತಿಲ್ಲ, ಮಲ್ಲಿಗೆ ಹೂವು ಇಟ್ಕೊಂಡ್ರೆ ಸಾಕು ನನಗೆ ತಲೆನೋವು ಬಂದುಬಿಡುತ್ತೆ. ಅದು ಹೆವಿ ಸ್ಮೆಲ್ ಅಲ್ವಾ. ನಾನು ಯಾವಾಗಲೂ ಹಬ್ಬಗಳಿಗೂ ಅಷ್ಟೇ ಕನಕಾಂಬರ ಹೂವು ಮುಡ್ಕೊತೀನಿ ಹೊರತು ಮಲ್ಲಿಗೆ ಹೂವು ಯಾವಾಗಲೂ ಮುಡ್ಕೊಳ್ಳಲ್ಲ. ಯಾರಾದರೂ ಅರ್ಶಿನ ಕುಂಕುಮ ಕೊಟ್ಟರೆ ಬೇಡ ಅಂದಿರ ಸುಮ್ಮನೆ ಮುಡ್ಕೊಂಡು ಬಂದು ಆಮೇಲೆ ತೆಗ್ದಿಟ್ಬಿಡ್ತೀನಿ. ಇನ್ನು ಹೇಳಿದ್ನಲ್ವ ಸೋಯಾ ಚಂಕ್ಸ್ದು ಪಲಾವ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಾನಿಲ್ಲಿ ನಮ್ಮ ಬ್ರದರ್ನೇ ಕರೆದಿದ್ದೆ, ನಮಗೆ ತುಂಬ ವರ್ಷಗಳಿಂದ ಪರಿಚಯ ಕಸಿನ್ ಬ್ರದರ್ನೇ ಕರೆದಿದ್ದೆ. ಸೊ ಅವ್ರ ಮಿಸ್ಸಸ್ಸು ಇಬ್ಬರು ಬಂದಿದ್ದರು ದೇವಸ್ಥಾನಕ್ಕೆ. ಇನ್ನು ನಾವು 4 ಜನ ಜಾಲಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಅತ್ತೆ ನೋಡಿಕೊಂಡು ಬರೋದು. ಫುಲ್ ಆ್ಯಂಡ್ ಫುಲ್ ಟಯರ್ಡ್ ಇವತ್ತು. ಅಷ್ಟೊಂದು ಇದಾಗೋಗಿತ್ತು. ವಿಡಿಯೋ ಲೆಂತಿ ಇದೆ ಅಂತ ಮಾತ್ರ ಬೇಜಾರು ಮಾಡ್ಕೋಬೇಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಅಂತಂದರೆ ನಾವು ವರ್ಷಕ್ಕೆ ಒಂದೇ ಸಲ ಹೋಗೋದು, ಬಟ್ ತುಂಬ ಖುಷಿಯಾಗಿ ಹೋಗ್ತೀವಿ. ಒನ್ಸು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ರೆ ಅದು ಆಟೋದಲ್ಲಿ ಅಲ್ಲಿಗೆ ಹೋಗೋವರೆಗೂ ಗ್ರೀನರಿನೇ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನು ನಾನು ಕೂಡ ಇಲ್ಲಿ ರೆಡಿ ಆಗಿಬಿಟ್ಟು ಕೂತಿದ್ದೀನಿ. ಅವರು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ನಿನ್ನೆ 3 ಡೇಸಿಂದ ಫುಲ್ ಆ್ಯಂಡ್ ಫುಲ್ ಕನ್ಫ್ಯೂಸಲ್ಲೇ ಇದ್ದೀನಿ. ಯಾವ ಡ್ರೆಸ್ ಹಾಕ್ಕೊಳ್ಳೋದು. ಇನ್ನೊಂದು ನನಗೆ ಈ ಸ್ವಲ್ಪ ಮೆಗಾ ಸ್ಲೀವ್ ಡ್ರೆಸ್ಸಸ್ ಹಾಕಿದ್ರೆ ಎಲ್ಲೋ ಒಂದು ಕಡೆ ಚಬ್ಬಿಯಾಗಿ ಕಾಣ್ತೀನಿ. ಒಂದು ಸ್ವಲ್ಪ ಎಲ್ಬೋ ಸ್ಲೀವ್ವರೆಗೂ ಯಾರಿಗಾದ್ರೂ ಅಷ್ಟೇ ಒಂದು ಟಿಪ್ಪು, ತುಂಬ ದಪ್ಪ ಇರೋರಾಗಿರ್ಬೋದು, ಮೀಡಿಯಮ್ ಆಗಿರೋರಾದರೂ ಆಗಿರ್ಬೋದು, ನಿಮ್ಗೆ ಇದು ಒಂದು ಬೆಸ್ಟ್ ಟಿಪ್ ಅಂತ ನಾನು ಹೇಳ್ತೀನಿ. ಯಾವಾಗಲೂ ಅಷ್ಟೇ ನಾವು ಮೆಗಾ ಸ್ಲೀವ್ ಹಾಕಿದಷ್ಟು ನಮ್ಮ ಕೈ ಅನ್ನೋದು ತುಂಬ ದಪ್ಪ ಕಾಣೋ ಥರ ಇದಾಗುತ್ತೆ. ಸೊ ಇರೋದಕ್ಕಿಂತ ಸ್ವಲ್ಪ ದಪ್ಪನೇ ಕಾಣ್ತೀವಿ. ಅದೇ ನೀವು ಈ ಎಲ್ಬೋ ಸ್ಲೀವು ಇಲ್ಲ ಮೊಣಕೈವರೆಗೂ ಸ್ಲೀವ್ ಏನಾದರೂ ಹಾಕಿ ನೋಡಿ, ತುಂಬಾ ಅಂದರೆ ಇರೋದಕ್ಕಿಂತ ಸ್ವಲ್ಪ ಸಣ್ಣನೇ ಕಾಣ್ತೀವಿ. ಸೊ ಆ ಥರ ಇದೊಂದು ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ಇನ್ನು ನಾವಂತೂ ಸ್ಟಾರ್ಟ್ ಆದ್ವಿ. ಸಿಟಿ ಕೂಡ ಬಿಟ್ಟಿದ್ದಾಯಿತು. ನಮ್ಮ ಮನೆ ದೇವರಿರೋದು ಕನಕಪುರ ಹತ್ರ ಬಂದು ಕಗ್ಲಿಪುರದ ಹತ್ರ ಯೋಗವನ ಬೆಟ್ಟಗಳು ಅಂತ. ಆ ಯೋಗವನ ಬೆಟ್ಟದಲ್ಲಿ ಮಧ್ಯದಲ್ಲಿ ನಮ್ಮ ಮನೆ ದೇವರಿರೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕನಕಪುರ ರೋಡು. ಸೊ ಯಾರಾದರೂ ಕನಕಪುರದವರಿದ್ದರೆ
ಕಮೆಂಟ್ ಮಾಡಿ, ಓಕೆನಾ. ಸೊ ಇನ್ನು ಸ್ಟಾರ್ಟ್ ಆದ್ವಿ. ಮಧ್ಯದಲ್ಲಿ ಈ ಥರ ಇದ್ದೇ ಇರುತ್ತೆ. ಮಕ್ಕಳು ಅದರಲ್ಲೂ ಆಟದಲ್ಲಿ ಕೂತ್ಕೊಂಡು ಮೊಬೈಲ್ ಕೇಳ್ತಾಯಿದ್ರು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬೈದ್ವಿ, ಯಾವಾಗಲೂ ಮೊಬೈಲ್ ಅಂತ ಇರ್ತೀರಾ, ನೇಚರ್ನ ನೋಡಿ, ಸ್ವಲ್ಪ ಗ್ರೀನರಿ ನೋಡಿ, ಕಣ್ಣುಗಳಿಗೂ ಒಳ್ಳೆಯದಾಗುತ್ತೆ, ಸ್ವಲ್ಪ ಫ್ರೆಶ್ ಏರ್ ಸಿಗುತ್ತೆ. ಈ ಕಡೆ ಎಲ್ಲ ಈ ಥರ ಎಲ್ಲ ನಾವು ಅಲ್ಲಿ ಸಿಟಿಯಲ್ಲೆಲ್ಲ ಈ ಥರ ಇರೋದಕ್ಕೆ ಆಗಲ್ಲ ಅಂತ ಬೈದ ಮೇಲೆ ಆ ಕಡೆ ಈ ಕಡೆ ಇಬ್ಬರೂ ಸುತ್ತಮುತ್ತ ನೋಡ್ಕೊಂಡು ಬರ್ತಾಯಿದ್ರು. ನನಗೇನಂತಂದರೆ ಉಪವಾಸ ಇರ್ತೀವಲ್ವಾ, ಅಯ್ಯೋ ಇನ್ನೊಂದು ಜರ್ನಿ ಅಂದರೆ ನನಗೆ ಆದಷ್ಟು ಆಗಲ್ಲ ಸ್ನೇಹಿತರೆ, ಸ್ವಲ್ಪ ಕಷ್ಟನೇ. ಫಸ್ಟೆಲ್ಲ ವಾಮಿಟಿಂಗ್ ಇರೋದು, ನನ್ನ ಪುಣ್ಯಕ್ಕೆ ಈ ಡಯಟ್ ಮಾಡಿ ಆ ವಾಮಿಟು ಕೂಡ ನನ್ನ ಹತ್ರಕ್ಕೆ ಬರ್ತಾ ಇಲ್ಲ. ವಾಮಿಟಿಂಗ್ ಎಲ್ಲ ಏನೂ ಇಲ್ಲ. ಏನಂತಂದರೆ ಹೊಟ್ಟೆ ಅಷ್ಟಿರುತ್ತಲ್ಲ, ಅಯ್ಯೋ ಇನ್ನೂ ಎಷ್ಟು ದೂರನೋ ಇನ್ನೂ ಬಂದಿಲ್ವ, ಅವ್ರನ್ನೂ ಕೇಳೋದೆ, ಮತ್ತು ನಮ್ಮ ಬ್ರದರ್ನೂ ಕೇಳಿದೆ, ಇನ್ನೂ ಎಷ್ಟು ದೂರನೋ, ಇನ್ನೂ ಎಷ್ಟು, ಅಕ್ಕ ಇನ್ನು ಅರ್ಧ ಗಂಟೆ, ಅಕ್ಕ ಇನ್ನು 10 ನಿಮಿಷ, ಅವರು ಅಷ್ಟೇ ಇನ್ನು 10 ನಿಮಿಷ ಅಮ್ಮ, ಇನ್ನು ಅರ್ಧ ಗಂಟೆ, ಇದೇ ಥರ ಹೇಳ್ತಾ ಇರ್ತಾರ. ಅದೊಂದು ಬಿಟ್ಟರೆ ನನಗೆ ಈ ಥರ ನೇಚರ್ನೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಇನ್ನು ಉಪವಾಸ ಇದನ್ನ ನನಗೆ ಆಗೋದೇ ಇಲ್ಲ. ಸ್ವಲ್ಪ ಎಲ್ಲಾದರೂ ಎಳ್ನೀರು ಕೊಡಿಸು ಅಂತ ಹೇಳಿದ್ದಕ್ಕೆ ಅಲ್ಲೊಂದು ಇದ್ರ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಎಳ್ನೀರು ಕುಡಿದ್ಬಿಟ್ಟು ಹೋದ್ವಪ್ಪ. ಅದಾದಮೇಲೆ ಸ್ವಲ್ಪ ಎಳ್ನೀರು ಕುಡ್ದಿದ್ದಕ್ಕೆ ಒಂಚೂರು ಸಮಾಧಾನ ಆಯಿತು ನನ್ನ ಪ್ರಾಣಕ್ಕೆ. ಸೊ ಅದಾದಮೇಲೆ ಅಲ್ಲಿ ಪಕ್ಕದಲ್ಲೇ ಈ ಥರದ್ದೆಲ್ಲನೂ ಶೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವೆಲ್ಲ ಏನು ಅಂತಂದರೆ ನಮ್ಮದು ಅಂತ ಒಂದು ಸ್ವಂತ ಮನೆ ಇರಬೇಕು, ನಮಗಿಷ್ಟ ಬಂದಿದ್ದ ಜಾಗದಲ್ಲಿ ಅದಕ್ಕೆ ಅಂತಲೇ ಒಂದು ಪ್ಲೇಸ್ನ ಇದು ಮಾಡಿ ಇಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಈ ಪಿಂಗಾಣಿದೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲನೂ ಡೆಕೋರೇಟಿವ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ಥರ ನೋಡಿದಾಗೆಲ್ಲ ನನಗೆ ಹಂಗೆ ಅನಿಸುತ್ತೆ, ನಮ್ಮದು ಅಂತ ಒಂದು ಮನೆ ಇದ್ದರೆ ಇವುಗಳನ್ನೆಲ್ಲ ಜೋಡಿಸಿಕ್ಕೋಬೋದಲ್ಲ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿಂದ ಒಂದು 1/4 ಅವರ್ ರೀಚ್ ಆಗಿಬಿಟ್ವಿ ಸ್ನೇಹಿತರೆ. ನೋಡಿ ಈ ಥರ ಬೆಟ್ಟದ ಮೇಲೆ ಇರ್ತಾರೆ, ಇದೆಲ್ಲ ಸುತ್ತಮುತ್ತ ಇರುವಂಥ ವ್ಯೂವು. ನಿಜವಾಗ್ಲೂ ಇಲ್ಲಿ ಏನಕ್ಕೆ ಬಂದರೆ ನಮ್ಗೆ ಖುಷಿ ಆಗುತ್ತೆ ಅಂದರೆ, ದೇವ್ರು ನೋಡಿ ಒಂದು ಕಡೆ ಖುಷಿ ಆದರೆ ಈ ನೇಚರು, ಈ ಮೇಲೆ ಈ ವ್ಯೂ ಇದೆಯಲ್ವಾ, ಇದನ್ನು ನೋಡಿದ್ರೇ ತುಂಬ ಪೀಸ್ಫುಲ್ಲು. ಈ ಸಿಟಿಗಳಲ್ಲಿ ಇದ್ದು ದಿನ ಬೆಳಗಾದರೆ ಗಾಡಿ ಸೌಂಡು ನೋಡಿ, ಈಗಲೂ ಕೂಡ ವೆಹಿಕಲ್ ಸೌಂಡು ಏನೋ ಒಂಥರ. ಬಟ್ ಈ ಥರದ್ದೊಂದು ಪ್ಲೇಸ್ಗೆ ಹೋದಾಗ ನಮಗೇ ಗೊತ್ತಿಲ್ದಿರ ನಮ್ಮನ್ನು ಮರ್ತೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿರೋರಂತೂ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು. ಬೆಳಗಾದರೆ ಗಿಡ ಮರ ಏನೋ ಒಂದು, ಆ ಕಡೆ ಸುಮ್ಮನೆ ವಾಕಿಂಗ್ ಹೋದರೂ ಕೂಡ ನಮಗೇ ಗೊತ್ತಿಲ್ದಿರೋಂಥ ಎಷ್ಟೋ ಗಿಡಗಳನ್ನ ನಮ್ಗೆ ಗೊತ್ತೇ ಇರಲ್ಲ. ಅಷ್ಟೊಂದು ಒಳ್ಳೆ ಈ ಆರೋಗ್ಯಕ್ಕೆ ಹೆಲ್ಪ್ ಆಗೋವಂಥದ್ದು ಸೊಪ್ಪು, ಆಮೇಲೆ ಎಲೆಗಳು ಎಷ್ಟೋ ಇರ್ತವೆ. ಬಟ್ ನಮಗಿವೆಲ್ಲ ಗೊತ್ತಿದ್ರೂ ಕೂಡ ಹಳ್ಳಿ ಸೈಡ್ ಹೋದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟೊಂದಿದೆ ಅಂತ ಹೇಳ್ತಾ ಇರ್ತೀವಿ. ದಾರಿ ಉದ್ದಕ್ಕೂ ಸೀತಾಫಲ ಗಿಡಗಳು, ಬಾಳೆ ಗಿಡಗಳು ಎಲ್ಲ ನೋಡಿ ತುಂಬ ಖುಷಿಯಾಗೋಯ್ತು ನನಗಂತೂ ನಿಜವಾಗ್ಲೂ. ಇದೆಲ್ಲ ನನ್ನ ಮಗ ವೀಡಿಯೋ ಮಾಡಿರೋದು, ನಾನು ಆಟೋದಲ್ಲೇ ಹೇಳಿಬಿಟ್ಟಿದ್ದೆ. ನೋಡಪ್ಪ, ನಾನು ಆಮೇಲೆ ಪದೇ ಹೇಳ್ತೀನಿ ಅಂತ ಬೈಕೋಬೇಡ, ಏನೂ ವೀಡಿಯೋ ಮಾಡಿಲ್ಲ, ನೀನೇ ಎಲ್ಲ ಒಂಚೂರು ನನಗೆ ವೀಡಿಯೋ ಎಲ್ಲ ಮಾಡಿಕೊಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಇನ್ನು ಇದೆಲ್ಲ ನಾವು ಒಳಗಡೆ ಪೂಜೆ ಮಾಡಿಸ್ತಾ ಇದ್ದರೆ ಅವನು ಈಚೆ ಬಂದು ಸುತ್ತ ಎಲ್ಲನೂ ಇದು ಮಾಡಿದ್ದಾನೆ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ವ, ಹೂವಿನ ಹಾರ ನನ್ನ ಕೈಯಾರೆ ಪೋಣಿಸಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ತು ಅಂತಂದ್ಬಿಟ್ಟು, ನಾನು ಫುಲ್ ಆ್ಯಂಡ್ ಫುಲ್ ಬ್ಯುಸಿಯಲ್ಲೂ ಕೂಡ ಸುಮಾರು ಹಾರ ಪೋಣಿಸೋಕ್ಕೆ ನನಗೆ 1.5 ಅವರ್ ಮೇಲೆ, ಹತ್ರ 2 ಗಂಟೆ ಆಯಿತು. ಆದ್ರೂ ನನಗೆ ಅಷ್ಟೊಂದೇನು ಇದಾಗಿಲ್ಲ. ಬಟ್ ಇಲ್ಲಿ ಬಂದು ಪೂಜಾರಿ ಅವ್ರಿಗೆ ಹಾರ ಕೊಟ್ಟ ಮೇಲೆ ಆ ಹಾರನ ಕರೆಕ್ಟಾಗಿ ದೇವ್ರ ತಲೆಗೆ ಹಾಕಿದ್ರು. ಯಾಕಂತಂದರೆ ಈ ಶ್ರಾವಣ ಶನಿವಾರದಲ್ಲಿ ತುಂಬ ಜನ ಬರ್ತಾರೆ, ಎಷ್ಟೊಂದು ಜನ ಹಾರಗಳು ತರ್ತಾರೆ. ಆ ಸೈಡ್ಗೆ ಹಾಕ್ಬಿಡೋದೋ, ಇಲ್ಲಾಂದರೆ ಕೆಳಗಡೆ ಇದಾಕೋದೋ, ಈ ಕಡೆ ಆ ಕಡೆ. ಬಟ್ ನೀವು ನೋಡಿ, ನಾನು ಕೊಟ್ಟಿರೋ ಹಾರನ ಕರೆಕ್ಟಾಗಿ ಅಪ್ಪನವರ ತಲೆಗೆ ಹಾಕಿದ್ದು ನನಗೆ ತುಂಬ ಖುಷಿಯಾಗೋಯ್ತು. ಅಪ್ಪ, ನನ್ನ ಕೈಯಿಂದ ಪೋಣಿಸಿರೋ ಹಾರನ ನೀನು ಹಾಕಿಸ್ಕೊಂಡಿದ್ಯಾ ಅಂತ. ಯಾಕಂತಂದರೆ ನಾವು ಯಾವಾಗಲೂ ಸುಗಂಧರಾಜ ಹಾರ ತಂದಾಗ ಎಲ್ಲನೂ ಅವರು ಆ ಕಡೆ ಈ ಕಡೆ ಕೈಗೋ ಕಾಲ ಹತ್ರನೋ ಹಾಕ್ಬಿಡೋರು. ಬಟ್ ಫಸ್ಟ್ ಟೈಮ್ ನಾನು ಎಷ್ಟು ಖುಷಿ ಪಟ್ಬಿಟ್ಟೆ ಅಂದರೆ ಅಷ್ಟು ಖುಷಿ ಆಯಿತು. ಸಿಕ್ಕಾಪಟ್ಟೆ ಹ್ಯಾಪಿ ಆಗಿಬಿಟ್ಟೆ. ಇದೇ ಅಲ್ವಾ ನಮ್ಮ ಲೈಫಲ್ಲಿ ಈ ಥರ ಸಣ್ಣ ಪುಟ್ಟ ವಿಷಯಗಳು ನಮಗೆ ಎಷ್ಟೊಂದು ಆಶ್ಚರ್ಯ ಪಡಿಸೋದಾಗಿರ್ಬೋದು, ಏನೋ ನಮ್ಗೆ ಗೊತ್ತಿಲ್ಲದಿರುವಂಥ ಪಾಸಿಟಿವ್ ವೈಬು. ಇನ್ನು ಇಲ್ಲೆಲ್ಲ ಬಂದು ನೋಡಿಕೊಂಡು ಒಂದು ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಮುಗಿಸ್ಕೊಂಡು ಇನ್ನು ಕೆಳಗಡೆ ಬಂದರೆ, ಕೆಳಗಡೆ ಕೂಡ ಒಂದು ಮುನೇಶ್ವರ ಟೆಂಪಲ್ ಇದೆ. ಅವರು ಕೂಡ ತುಂಬ ವರ್ಷಗಳು, ಈಗ ನನ್ನ ಮದುವೆ ಆಗಿ ಹತ್ರ 14 ಇಯರ್ಸ್ ಆಗ್ತಿದೆ ಅಲ್ವಾ, 14 ಇಯರ್ಸಿಂದನೂ ಅಲ್ಲಿ ಮೇಲೆ ದೇವ್ರ
ಪೂಜೆ ಮಾಡಿಸ್ಕೊಬಂದು ಇಲ್ಲಿ ಕೆಳಗಡೆ ಕೂಡ ನಾವು ದರ್ಶನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು. ನೋಡಿ ಇದೇ ನಮ್ಮ ಮನೆ ದೇವಸ್ಥಾನ. ವರ್ಷ 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 ಇಂಪ್ರೂವ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಮಾತ್ರ, ವ್ಯೂ ಮಾತ್ರ ಸೂಪರ್ ಆಗಿದೆ ಸುತ್ತಮುತ್ತ ಎಲ್ಲನೂ. ನಾನಂತೂ ಫುಲ್ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನು ಇಲ್ಲಿಂದ ಕೆಳಗಡೆಗೆ ಹೋಗಿ ಅದೇ ಹೇಳದ್ನಲ್ವ, ಇವರೇ ನನ್ನ ತಮ್ಮ ಅಂತ ಹೇಳಿದ್ದು, ಹೋಗಿದ್ದೆ. ಇನ್ನು ಹೋಗ್ಬಿಟ್ಟು ಊಟ ಮಾಡಿಕೊಂಡು ಇನ್ನು ಅತ್ತೆ ಮನೆಗೆ ಹೋಗಿ ಅಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಇವತ್ತೊಂಥರ ಚೆನ್ನಾಗಿತ್ತು ಕಣ್ರಿ ಡೇ ಫುಲ್ಲು. ನನಗೆ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ವಾಕಿಂಗು ಕೂಡ ಮಿಸ್ ಮಾಡಿಲ್ಲ. ಯಾಕಂತಂದರೆ ನಾನು ಸ್ವಲ್ಪ ಪಲಾವು ಮಾಡ್ಕೊಂಡು ಹೋಗಿದ್ನ. ಇನ್ನು ಅಲ್ಲೋದ್ರೆ ಅಕ್ಕನೂ ಪನ್ನೀರ್ ಪಲಾವ್ ಮಾಡಿದರು, ಆಲೂಗಡ್ಡೆ ಬಜ್ಜಿ ಮಾಡಿದರು, ಪಾಯಸ ಮಾಡಿದರು, ಎಲ್ಲ ಸೂಪರ್ ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಮಾಯಿಸಿದ್ದೆ. ಸೊ ಇನ್ನು ನಾಳೆ ಮತ್ತೆ ವೆಯ್ಟ್ ಎಷ್ಟಿರುತ್ತೋ ಏನೋ, ನನಗಂತೂ ಭಯ ಆಗ್ಬಿಟ್ಟಿದೆ ಮತ್ತೆ ಇನ್ನೆಲ್ಲೋ ಮತ್ತೆ ಅಂತ ಅಂದ್ಬಿಟ್ಟು. ಇಟ್ಸ್ ಓಕೆ, ನಾನು ಫಸ್ಟೇ ಹೇಳ್ದಂಗೆ ದಯವಿಟ್ಟು ಯಾರೂ ಬೈಕೋಬೇಡಿ. ನನಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಆ ಥರ ಆಗೋದುಂಟು, ಓಕೆನಾ. ಆದರೂ ನಾನು ಡಯಟ್ ಬಿಡಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ಫಾಲೋ ಮಾಡಿ. ನೀವು ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಮಾಡಿ ಸ್ನೇಹಿತರೆ, ಓಕೆನಾ. ನಾನು ಮಾಡಿಲ್ಲ ಅಂತ ಮಾತ್ರ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಖಂಡಿತವಾಗ್ಲೂ ನಾನು 58 ಆಗೋವರೆಗಂತೂ ಬಿಡಲ್ಲ. ಆದರೂ ಒಂದೊಂದು ದಿನ 2 ದಿನ ಸ್ಕಿಪ್ ಆದರೆ ಮಾತ್ರ ದಯವಿಟ್ಟು ಬೈಕೋಬೇಡಿ, ಓಕೆನಾ. ನಾನು ನೋಡಿ ಅವಾಗೂ ಇವಾಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಇನ್ನು ಮನೆಯಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ಇಳಿಸ್ಕೊಂಡಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನೋಡಿ. ಇಷ್ಟೇ ಸ್ನೇಹಿತರೆ, ಪದೇ ಹೇಳ್ತಾ ಇದ್ದೀನಿ, ನಾನು ಸ್ಟ್ರಿಕ್ಟಾಗಿ ಮಾಡೋದಕ್ಕೆ ನನಗೆ ಈಗ ಈ ಲಕ್ಷ್ಮೀ ಹಬ್ಬದಲ್ಲಿ ಎಲ್ರಿಗೂ ಗೊತ್ತು, ಫುಲ್ ಆ್ಯಂಡ್ ಫುಲ್ ಬ್ಯುಸಿಯಾಗಿರ್ತೀವಿ. ಅದರಲ್ಲಿ ನನಗಂತೂ ಸ್ಟಿಚಿಂಗು ಅದು ಇದು ಎರಡೂ ಬ್ಯಾಲೆನ್ಸ್ ಮಾಡೋಷ್ಟರೊಳಗಡೆ ಇದಾಗುತ್ತೆ. ಇವಾಗ 11:40 ಆಗಿದೆ ಟೈಮು, ಆದರೂ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತಂದರೆ ನನಗೆ ನಿಮ್ಮ ಮೇಲಿರೋ ಕಾಳಜಿಗೋಸ್ಕರನೇ. ಒಂದು ವೆಯ್ಟ್ ಮಾಡ್ತಾ ಇರ್ತಾರೆ 8 ಗಂಟೆ ಆದರೆ ಅನ್ನೋ ಒಂದು ಪ್ರೀತಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾಳೆಯಿಂದ ಕೂಡ ಅಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಾದರೂ ಸರಿ ದೊಡ್ಡದಾಗಾದರೂ ಸರಿ ಡಯಟ್ ವ್ಲಾಗು ಹಾಕ್ತೀನಿ. ಏನೆಲ್ಲ ಮಾಡಿದೆ, ಡೇ ಫುಲ್ ಎಲ್ಲ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನಾಳೆಯಿಂದನೂ ಕೂಡ ಹಾಕ್ತೀನಿ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೀವೇನಾದರೂ ಈ ಒಂದು ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೈಕೋಬೇಡಿ. ಡಯಟ್ ವ್ಲಾಗ್ಸು ಇನ್ನೊಂದು 2-3 ಡೇಸ್ ಬಂದಿಲ್ಲ ಅಂದ್ರೂ ಮತ್ತು ಪಕ್ಕಾ ಮಾಡ್ತೀನಿ, ಆದರೂ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.